ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಪಾಸ್ತಾ ಮಾಡ್ತಾ ಇದ್ದೀನಿ. ವೆರಿ ಈಸಿ. ಯಾರು ಬ್ರೇಕ್ಫಾಸ್ಟ್ಗೆ ಟೈಮ್ ಇರಲ್ವೋ ಅವರು ಈ ರೆಸಿಪಿನ ಫಾಲೋ ಮಾಡ್ಬೋದು. ಈಗ ಕಾರ್ನ್ ತೊಗೊಂಡಿದ್ದೀನಿ, ಆರಿಗ್ಯಾನೋ, ಹಾಲು, ಚೀಸ್ ಕ್ಯೂಬ್ಸ್, ಮೈದಾ ಮತ್ತು ಈ ಕಡೆ ಬಂದ್ಬಿಟ್ಟು ಪಾಸ್ತಾ ಮತ್ತು ಕಾರ್ನ್ನ ಬೇಯಿಸಿಟ್ಕೊಂಡಿದ್ದೀನಿ. ಈಗ ಒಂದು ಕಡಾಯಿಗೆ ಎಣ್ಣೆ ಇಲ್ಲ ಬಟರ್ ಹಾಕ್ಕೊಂಡು 2 ಸ್ಪೂನ್ಸ್ ಮೈದಾ ಹಾಕ್ಕೊತಾ ಇದ್ದೀನಿ. ಮೈದಾನ ಚೆನ್ನಾಗಿ ಸ್ಟಿರ್ ಮಾಡಿಕೊಂಡು ಅದು ಫುಲ್ಲು ರೋಸ್ಟ್ ಆಗಬೇಕು. ರೋಸ್ಟ್ ಆದಮೇಲೆ ಸ್ವಲ್ಪನೇ ನಾವು ಈಗ ಹಾಲು ಆ್ಯಡ್ ಮಾಡಬೇಕು. ಹಾಲು ಆ್ಯಡ್ ಮಾಡಿಬಿಟ್ಟು ನೀಟಾಗಿ ಅದ್ರ ಜೊತೆಗೇನೆ ಕುದಿಯೋಕ್ಕೆ ಬಿಡಬೇಕು. ಅದು ಈ ಸ್ಟೇಜ್ವರೆಗೂ ಕುದಿಬೇಕು. ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಪೆಪ್ಪರ್ ಹಾಕ್ಕೋಬೇಕು. ಇದನ್ನ ಎರಡು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡ್ಕೊಂಡು ಹಾಕ್ಕೊಳ್ಳಿ, ಕಮ್ಮಿ ಆದರೆ ನೆಕ್ಸ್ಟ್ ಅದಾದಮೇಲೆ ಕೂಡ ಹಾಕ್ಕೋಬೋದು ಲಾಸ್ಟಲ್ಲಿ. ಇದೆರಡೂ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಈ ಟೈಮಲ್ಲೇ ನೀವು ಯಾವ ವೆಜ್ಜೀಸ್ ಇದ್ದರೆ ಆ ವೆಜ್ಜೀಸ್ ಆ್ಯಡ್ ಮಾಡ್ಕೋಬೋದು. ಈಗ ಬೇಯಿಸಿಟ್ಕೊಂಡಿರೋ ಪಾಸ್ತಾ ಕಾರ್ನ್ನ ಹಾಕ್ಕೊಂಡು ಇದ್ರ ಜೊತೆಗೇ ಮಿಕ್ಸ್ ಮಾಡ್ಕೊತಿದ್ದೀನಿ. ನಿಮ್ಮ ಹತ್ರ ವೆಜ್ಜೀಸ್ ಇದ್ದರೆ ಅದು ಕೂಡ ಹಾಕ್ಕೋಬೋದು. ಕಾರ್ನ್ ಹಾಕ್ಕೋಬೋದು, ಮಶ್ರೂಮ್ಸ್, ಬ್ರೊಕೊಲಿ ಹಾಕ್ಕೋಬೋದು. ಈಗ ಮೇನ್ ಪಾಸ್ತಾಗೆ ಬೇಕಾಗಿರೋದು ಚಿಲ್ಲಿ ಫ್ಲೆಕ್ಸ್ ಮತ್ತು ಆರಿಗಾನೋ. ಚಿಲ್ಲಿ ಫ್ಲೆಕ್ಸ್ ನನ್ನ ಹತ್ರ ಇದ್ದಿಲ್ಲ, ಸೊ ಒಣಗಿರೋ ಮೆಣಸಿನ್ಕಾಯಿನ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಇದನ್ನು ಹಾಕ್ಕೊಂಡು ಇದನ್ನು ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗೋಕ್ಕೆ ನೀಟಾಗಿ ಇದು ಮಾಡ್ಕೋಬೇಕು. ನೆಕ್ಸ್ಟು ನಾನು ಚೀಸ್ ಹಾಕ್ಕೊತಾ ಇದ್ದೀನಿ. ಚೀಸ್ ಬೇಕಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಬೇಡ. ಚೀಸ್ ಸ್ವಲ್ಪನೇ ಹಾಕಿದ್ದೀನಿ, ಜಾಸ್ತಿ ಇಷ್ಟ ಆಗಲ್ಲ. ಮಿಕ್ಸ್ ಮಾಡಿಬಿಟ್ಟು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿದ್ರೆ ನಮ್ಮ ಪಾಸ್ತಾ ರೆಡಿ.